ಆತ ಏದುಸಿರು ಬಿಡುತ್ತಿದ್ದ. ತೀವ್ರ ಎದೆನೋವಿನಿಂದ ಸಂಕಟ ಪಡುತ್ತಿದ್ದ. ಅವಳು ಅವನ ಎದೆಯ ಮೇಲೆ ಕೈಯಾಡಿಸುತ್ತಾ ಸಾಂತ್ವನ ಹೇಳುತ್ತಿದ್ದಳು. ಮೈಯೆಲ್ಲ ಬೆವೆತು ತಣ್ಣಗಾಗಿದೆ. ಅವಳು ತನ್ನ ಸೆರಗಿನಿಂದ ಅವನ ಮುಖದ ಮೇಲಿನ ಬೆವರು ಒರೆಸುತ್ತಾ ಗಾಳಿ ಹಾಕುತ್ತಿದ್ದಾಳೆ. ನಮ್ಮೂರ ಸಮೀಪದ ತಾಲೂಕು ಸ್ಥಳದಲ್ಲಿ ನೆಲೆಸಿದವರವರು. 30 ವರ್ಷಗಳ ಸುಖಿ ಸಂಸಾರ. ಅವಳು ಅವನನ್ನು ಮದುವೆಯಾಗಿ ಈ ಮನೆಗೆ ಬಂದಾಗ ಅವನು ಆಗ ತಾನೇ ನೌಕರಿಗೆ ಸೇರಿದ್ದ. ಮೂಲ ಬಡತನದಿಂದ ಬಂದ ಅವನ ಮನೆಯಲ್ಲಿ ಶ್ರೀಮಂತಿಕೆ ಇರದಿದ್ದರೂ ಪ್ರೀತಿಗೇನೂ ಕೊರತೆ ಇರಲಿಲ್ಲ. ಇದ್ದುದರಲ್ಲಿಯೇ ಹಂಚಿಕೊಂಡು ಉಂಡು ತಿಂದು ತೃಪ್ತರಾಗಿದ್ದರು. ಒಬ್ಬರಾದ ಮೇಲೆ ಒಬ್ಬರಂತೆ 3 ಮಕ್ಕಳು, 2 ಗಂಡು, ಕೊನೆಯವಳು ಹೆಣ್ಣು. ತುಂಬಾ ಮುತುರ್ಜೆಯಿಂದ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಿದರು. ಇವರ ಸುದೈವವೋ ಏನೋ, 2 ಗಂಡು ಮಕ್ಕಳು ಶಾಲೆಯಲ್ಲಿ ತುಂಬಾ ಜಾಣರು. ಮಕ್ಕಳು ಪಾಸಾದಾಗಲೆಲ್ಲ, ಹೆಚ್ಚಿನದನ್ನು ಕಲಿತು ಒಳ್ಳೆಯ ಫಲಿತಾಂಶ ಬಂದಾಗಲೆಲ್ಲ ಊರಿಗೆ ಸಿಹಿ ಹಂಚಿ ಸಂತಸ ಪಡುತ್ತಿದ್ದ. ತನ್ನ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಹೇಳುತ್ತಿದ್ದ. ಆದರೂ ಅವರ ಶಿಕ್ಷಣದ ಜವಾಬ್ದಾರಿಯೆಲ್ಲ ಅವಳದೇ. ಯಾಕೆಂದರೆ ಹೆಚ್ಚು ದುಡ್ಡು ಕೂಡಿಸಲು ಅವನು ತನ್ನ ಸರಕಾರಿ ನೌಕರಿಯ ಸಮಯ ಮುಗಿದು ಮೇಲೂ ಖಾಸಗಿ ಕೆಲಸಗಳನ್ನು ಮಾಡುತ್ತಿದ್ದ. ತನ್ನಂತೆ ತನ್ನ ಮಕ್ಕಳು ಬಡತನದ ಕಷ್ಟವನ್ನು ಉಣ್ಣಬಾರದೆಂದು ಅವನೆಂದೂ ರಜೆ ಪಡೆದವನಲ್ಲ. ತನ್ನ ಕೆಲಸ ಸ್ಥಳ ಬಿಟ್ಟು ಬೇರೆ ಊರಿಗೆ ಹೋದದ್ದು ಕಡಿಮೆ. ಊರು ಬಿಟ್ಟರೆ 1 ದಿನದ ಆದಾಯ ಕಡಿಮೆಯಾಗುತ್ತದೆ ಎಂಬ ಚಿಂತೆ. ಅವಳು ತವರಿಗೆ ಹೋದವಳಲ್ಲ. ದಿನಗಳು ಉರುಳಿದವು. ಜೀವನದಲ್ಲಿ ನೆಮ್ಮದಿ ಇದ್ದಾಗ ದಿನಗಳು ಬೇಗ ಸಾಗುತ್ತವೆ. ನೋಡುತ್ತಲೇ ಮಕ್ಕಳು ಬೆಳೆದು ದೊಡ್ಡವರಾದರು. ತನ್ನ ದುಡಿಮೆಯಲ್ಲಿ ಸಂಪೂರ್ಣ ಮಗ್ನನಾದ ಇವನಿಗೆ ಸಮಯದ ಪರಿವೇ ಇರಲಿಲ್ಲ. ಹೆಂಡತಿಗೂ ಮಕ್ಕಳಿಗೂ ಯಾವುದೇ ಕೊರತೆಯಾಗದಂತೆ ತನ್ನನ್ನೇ ತಾನು ದುಡಿಸಿಕೊಂಡು ಬದುಕು ಸವಿಸಿದ. ಅರಮನೆಯಂತಹ ಮನೆ ಕಟ್ಟಿಸಿ ಮನೆಯ ಎಲ್ಲರಿಗೂ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಿದ. ಮಕ್ಕಳಿಗೆ ಒಳ್ಳೊಳ್ಳೆಯ ನೌಕರಿ ಕೂಡ ಸಿಕ್ಕಿಬಿಟ್ಟವು. ಇವನ ಆಸ್ತಿ ಸಂಪತ್ತು ಅವನ ಮಕ್ಕಳ ಸಂಬಳ ನೋಡಿ ಕನ್ಯಾಪುತ್ರರಗಳು ಬೆಂಬತ್ತಿದ್ದವು. ಮಕ್ಕಳಿಗೂ ಒಳ್ಳೆಯ ಮನೆತನ ಗೊತ್ತು ಮಾಡಿದರು. ಯಾವ ಕಷ್ಟವೂ ಇಲ್ಲದೆ 3 ಮದುವೆಯೂ ಆಯಿತು. ಎಲ್ಲೆಲ್ಲೋ ಸಂತೋಷ. ಆಗ ಮನೆಯ ತುಂಬ ನಗುವನ್ನು ಬಿಟ್ಟು ಬೇರೇನೂ ಇಲ್ಲ. ಇಬ್ಬರ ಮುಖದ ಮೇಲೂ ಸಂತೃಪ್ತಿಯ ಭಾವ. ಅಂದುಕೊಂಡಿದ್ದನ್ನು ಸಾಧಿಸಿದ ಸಂತಸ. ಮಕ್ಕಳಿಗೆ ಬಡತನದ ನೆರಳು ಕೂಡ ಸೋಕದ ಹಾಗೆ ಬೆಳೆಸುವ ಅವರ ಗುರಿ ತೃಪ್ತಿಯಾಗಿ ತಲುಪಿಯಾಗಿತ್ತು. ಜೀವನದ ಅದೆಷ್ಟು ಚಂದ. ಆದರೆ ಇಲ್ಲೊಂದು ಕಷ್ಟ. ಇಬ್ಬರೂ ಮಕ್ಕಳಿಗೆ ದೂರದ ಪೇಟೆಯಲ್ಲಿ ಕೆಲಸವಾದ್ದರಿಂದ ಇಬ್ಬರನ್ನು ಅಲ್ಲಿಗೆ ಕಳುಹಿಸಬೇಕಾಯಿತು. ಅವರ ಊರಿನಿಂದ ಆ ಪೇಟೆ ತಲುಪಿಸಲು ಅರ್ಧ ದಿನವೇ ಬೇಕು. ಅಷ್ಟು ದೂರ. ಆದರೆ ಇವರಿಗೇನೋ ತೊಂದರೆ ಎನಿಸಲೇ ಇಲ್ಲ. ಯಾಕೆಂದರೆ ಅವರ ಬದುಕಿನ ಮೂಲ ಉದ್ದೇಶವೇ ಮಕ್ಕಳ ಸುಖ ಮಾತ್ರವಾಗಿತ್ತು. ಅಲ್ಲದೆ ಇವನಿಗೆ ಇನ್ನೂ ದುಡಿಯುವ ಹುಮ್ಮಸ್ಸು, ತಾಕತ್ತು, ಮನಸ್ಸು ಎಲ್ಲ ಇದ್ದುದವನಲ್ಲ. ಮತ್ತದೇ ಗಾಣದೆತ್ತಿನ ಬದುಕು. ಆದರೆ ಇವಳಿಗೆ ಬಣಬಣ. ಮಕ್ಕಳಿಲ್ಲದ ಮನೆ. ಅದಕ್ಕೆ 2 ಅಂತಸ್ತಿನ ಮನೆಯನ್ನಿಟ್ಟುಕೊಂಡು ಏನು ಮಾಡುವುದು ಎಂದು ವಿಚಾರಿಸಿ ಮೇಲಿನದನ್ನು ತಾವಿಟ್ಟುಕೊಂಡು ಕೆಳಗಿನದನ್ನು ಬಾಡಿಗೆಗೆ ಕೊಟ್ಟರು. ಈಗ ಅದರದ್ದು ಒಂದು ಸಂಪಾದನೆ ಜೊತೆಯಾಯಿತು. ಹೀಗಾಗಿ ಇಷ್ಟು ವರ್ಷಗಳ ನಂತರ ಒಬ್ಬರಿಂದೊಬ್ಬರಿಗೆ ಬದುಕುವ ನಿಜವಾದ ದಾಂಪತ್ಯ ಈಗ ತಾನೇ ಪ್ರಾರಂಭವಾಯಿತು. ಇಂದು ಒಮ್ಮಿಂದೊಮ್ಮೆಲೆ ಎದೆನೋವು ಎಂದ. ಹಾಗೆ ನೋಡಿದರೆ ಅವನು ಆರೋಗ್ಯವಂತನೇ. ಆದ್ದರಿಂದ ಒಮ್ಮೆಯೂ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿರಲಿಲ್ಲ. ಮನೆಯಲ್ಲಿ ಇವಳೊಬ್ಬಳೆ. ಕೆಳಗಿನ ಮನೆಯಲ್ಲಿ ಬಾಡಿಗೆಗಿದ್ದ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ಹೇಗೋ ಸಾವರಿಸಿಕೊಂಡು ತನ್ನ ಹೆಗಲ ಮೇಲೆ ಅವನ ಕೈ ಹಾಕಿಕೊಂಡು ಕಷ್ಟಪಟ್ಟು ಪಾವಟಿಗಳಿಗನ್ನು ಇಳಿದ ಮೇಲೆ ತಲುಪುವುದರಲ್ಲಿ ಅವನ ನೋವು ಹೆಚ್ಚಾಗಿ ತಲೆ ತಿರುಗಿ ನೆಲಕ್ಕೆ ಕುಸಿದೇ ಬಿಟ್ಟಿದ್ದ. ಜನರನ್ನು ಕರೆದು 1 ರಿಕ್ಷಾ ಪಡೆದಳು. ಮಕ್ಕಳಿಗೆ ಫೋನ್ ಮಾಡಿ ಬೇಗ ಬರುವಂತೆ ತಿಳಿಸಿ ಹೊರಟಳು. ಅವಳ ತಲೆ ಇವನ ತೊಡೆಯ ಮೇಲೆ. ಅವನು ಮಲಗಿದ್ದಲ್ಲಿಂದಲೇ ಇವಳೆಡೆಗೆ ನೋಡುತ್ತಿದ್ದ. ಆದರೆ ಅವಳು ಕಂಗಾಲಾಗಿ ಶೂನ್ಯ ದಿಟ್ಟಿಸುತ್ತಿದ್ದಳು. ಕಣ್ಣ ತುಂಬ ನೀರು, ಅವ್ಯಕ ನೋವು. ಮುಂದುವರಿಯುವುದು ಮುಂದಿನ ಕಥೆಗಳಲ್ಲಿ.